ಅಥವಾ ಅವನ್ ನಿಂಗೆ ಇಷ್ಟ ದಿನ ಅವಮಾನ ಮಾಡಿರೋದಕ್ಕೆ ಕ್ಷಮೆ ಕೇಳ್ತಾನಾ? ಇಲ್ಲ ಮಾಮ್, ನನಗೆ ನಂಬಿಕೆ ಇಲ್ಲ. ಆ ನಿನ್ನ ನಂಬಿಕೆ ಆದಷ್ಟು ಬೇಗ ಸುಳ್ಳಾಗುತ್ತೆ. ಇಷ್ಟು ವರ್ಷ ಬಿಸ್ನೆಸ್ ಅಲ್ಲಿ ಸೀರಿಯಸ್ನೆಸ್ ತೋರಿಸ್ದೇ ಇರೋನು ಇವತ್ತು ಇಷ್ಟೊಂದು ಹುಮ್ಮಸ್ಸಲ್ಲಿ ಹೋಗಿದ್ದಾನೆ ಅಂದಮೇಲೆ ಅವನಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ ಅಂತಲ್ವಾ? ಬಿಸ್ನೆಸ್ ವಿಷಯದಲ್ಲಿ ಬದಲಾಗಿರೋನು ಈ ತಾಯಿ ವಿಷಯದಲ್ಲಿ ಬದಲಾಗೋದಿಲ್ಲ ಅಂತ ಹೇಗೆ ಹೇಳ್ತೀಯ ಸಮಂತ? ನಿನಗೆ ಪರಶುರಾಮನ್ ಕತೆ ಗೊತ್ತಾ? ತನ್ನ ತಾಯಿ ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ರು ತಂದೆ ಮಾತನ್ನ ಮೀರೋದಕ್ಕಾಗದೆ ಅವಳ ಶಿರನ ಕಟ್ ಮಾಡ್ತಾನೆ. ಆಮೇಲೆ ಮತ್ತೆ ತನ್ನ ತಾಯಿ ಜೀವಂತವಾಗಿ ಬೇಕು ಅಂತ ಕೇಳ್ತಾನೆ. ಹಾಗೆ ನನ್ನ ಮಗ ಇವತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ ನನ್ನ ಮೇಲೆ ಹಾಗೆ ಸಾಧಿಸ್ತಾ ಇದ್ದಾನೆ. ಆದ್ರೆ ಅದು ಶಾಶ್ವತ ಅಲ್ಲ. ತಾಯಿ ಕರುಳಿನ ಸಂಕಟ ಏನು ಅನ್ನೋದು ಅವನಿಗಿಷ್ಟರಲ್ಲೇ ಗೊತ್ತಾಗುತ್ತೆ. ನಾನು ಅವನ ಪ್ರೀತಿಗೋಸ್ಕರ ಹೇಗೆ ಹಂಬಲಿಸ್ತಾ ಇದ್ದೀನೋ ಅವನು ಹಾಗೇನೆ ನನ್ನ ಪ್ರೀತಿನ ಬಯಸಿ ಬಂದೇ ಬರ್ತಾನೆ. ಸರ್, ಮುಂದಿನ ಪ್ರೊಸೀಜರ್ಗೆ ತಾವು ಬನ್ನಿ. ನಮಸ್ಕಾರ ತಾರಕ್ ಅವರೇ. ಬಹಳ ದಿನ ಆದ್ಮೇಲೆ ನಿಮ್ಮನ್ನ ಈ ಜಾಗದಲ್ಲಿ ನೋಡ್ತಾ ಇದ್ದೀವಿ. ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಅನುಭವಗಳನ್ನ ಹಂಚ್ಕೋಬೇಕು ಅಂತ ಇದ್ವಿ. ಆದ್ರೆ ನೀವಾಗ್ಲೇ ಹೊರಟು ಬಿಟ್ಟಿದ್ದೀರಲ್ಲ. ಕಡೆ ಪಕ್ಷ ಗೆದ್ದವರಿಗೆ ಒಂದು ವಿಶ್ಯೂ ಮಾಡದೆ ಹೋಗ್ತಿದ್ದೀರಲ್ಲ, ಇದು ಸರಿನಾ? ಯಾರು ನೀವು? ಏನ್ ಹೆಸರು ಹೇಳಿದ್ರಿ? ಶ್ರೀನಿವಾಸ್ ಅಲ್ವಾ? ನೋಡಿ, ಮೊದ್ಲೇ ನಮ್ಮ ಬಾಮ ಇದನ್ನ ಮೂಡ್ ಸರಿ ಇಲ್ಲ. ನೀವು ಇಲ್ಲಿಂದ ದಯಮಾಡಿಸಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಅವನ ಬಾಯಿಯಿಂದ ಬೈಗುಳುಗಳ ಸುರಿಮಳೆನೇ ಆಗುತ್ತೆ. ನನಗೆ ಗೊತ್ತಿದೆ ಬಿಡಿ ತಾರಕ್ ಅವ್ರು ಎಷ್ಟು ವೈಲೆಂಟ್ ಅಂತ. ಆದ್ರೆ ಈ ವೈಲೆಂಟನ್ನ ಬಿಸ್ನೆಸ್ ಅಲ್ಲಿ ತೋರಿಸ್ಬೇಕಾಗಿತ್ತು, ಟೆಂಡರ್ ಗೆಲ್ಲೋದ್ರಲ್ಲಿ ತೋರಿಸ್ಬೇಕಾಗಿತ್ತು. ಆದ್ರೆ ಈ ರೀತಿ ಸೈಲೆಂಟ್ ಆಗಿದ್ರೆ ನಾವು ಏನು ಅಂತ ತಿಳ್ಕೊಳ್ಳೋದು? ಇಷ್ಟು ವರ್ಷ ಸೈಲೆಂಟ್ ಆಗಿದ್ದವರು ಈಗ ಬಂದು ನಮ್ಮನ್ನ ಸುಲಭವಾಗಿ ಸೋಲಿಸ್ಬೇಕು ಅಂತ ಅಂದ್ಕೊಂಡ್ರೆ ನಾವೇನ್ ಕೈ ಕಟ್ಕೊಂಡು ಕೂತಿರ್ತೀವ? ನಾವು ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡಿಯೇ ಇವತ್ತು ಈ ಗೆಲುವನ್ನ ಪಡ್ಕೊಂಡಿರೋದು. ಆದ್ರೆ ನೀವು ದಿಢೀರಾಗಿ ಎಂಟ್ರಿ ಕೊಟ್ಬಿಟ್ಟು ನಾವೇ ಗೆಲ್ತೀವಿ ಅಂತ ಅಹಮ್ಮಲ್ಲಿ ಇರ್ಬೇಕಾದ್ರೆ ನಾವು ಬಿಟ್ಬಿಡ್ತೀವಾ? ಅಲ್ಲ ತಾರಕ್ ಅವ್ರೆ, ನೀವು ಕುಡಿಯೋಕ್ ಶುರು ಮಾಡಿ ಅದಕ್ಕೆ ದಾಸರಾಗಿದ್ದೀರಾ ಅಂತ ಗೊತ್ತಾದ್ಮೇಲೆ ನಾವು ಈ ಫೀಲ್ಡಿಗೆ ಎಂಟ್ರಿ ಕೊಟ್ಟಿದ್ದು. ಯುದ್ಧದಲ್ಲಿ ಸೋತು ಪಲಾಯನ ಮಾಡಿದವರು ಮತ್ತೆ ಯುದ್ಧಕ್ಕೆ ಬಂದ್ರೆ ಹೇಗೆ? ಮತ್ತೆ ಎಂಟ್ರಿ ಕೊಡ್ಬೇಕು ಅಂದ್ರೆ ಶತ್ರುಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಕಾಲ ಎಲ್ರನ್ನೂ ಬದಲಾಯಿಸಿರುತ್ತೆ. ಹಾಗೆ ನಾವು ಕೂಡ ಗೆಲ್ಲೋದಕ್ಕೆ ಯಾವ ಯಾವ ರಣತಂತ್ರ ಮಾಡಬೇಕೋ ಅದೆಲ್ಲ ಮಾಡಿದೀವಿ.
ಮುಂದಿನ ಟೆಂಡರ್ಗೆ ನೀವು 1 ವರ್ಷ ಕಾಯಬೇಕು. ಆದರೆ ನೀವು ಸುಮ್ಮನೆ ಕೂರೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು.